ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೀರು ವ್ಲಾಗ್ಸ್. ಆ್ಯಂಡ್ ಇವತ್ತು ನೋಡಿ ವ್ಲಾಗಲ್ಲಿ ಯಾರಿದ್ದಾರೆ? ಎಸ್, ನನ್ನ ತಮ್ಮ ಬಂದಿದ್ದಾನೆ ಹಾಸ್ಟೆಲಿಂದ. ಆಲ್ಮೋಸ್ಟ್ 3 ತಿಂಗಳಾದ್ಮೇಲೆ ಬಂದಿದ್ದಾನೆ. ಆ್ಯಂಡ್ ಲಾಸ್ಟ್ ವೀಕ್ ತಾನೇ ರಕ್ಷಾಬಂಧನ ಆಗಿತ್ತು, ಬಟ್ ನಾನು ರಾಖಿ ಕಟ್ಟೋಕ್ಕಾಗಿರಲಿಲ್ಲ, ಬಿಕಾಸ್ ಅವನಿಲ್ಲಿ ಇರಲಿಲ್ಲ. ಆ್ಯಂಡ್ ರಾಖಿ ಕಳ್ಸೋಣ ಅಲ್ಗೇನೆ ಅಂದ್ಕೊಂಡೆ, ಬಟ್ ಹಿಂಗೂ ಅವ್ನು ಬರ್ತಾನೆ ಅನ್ನೋದು ಗೊತ್ತಿತ್ತು. ಹಾಗಾಗಿ ಇವತ್ತಿನವರೆಗೂ ವೆಯ್ಟ್ ಮಾಡಿ ಇವಾಗ ತಾನೇ ರಾಖಿ ಕಟ್ಟಿದ್ದೀನಿ. ಗೊತ್ತಾ? ಸುಮ್ಮನೆ ರಾಖಿ ಕಟ್ಟೋದು ಬೇಡ, ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿರಲಿ ಸಲಿ ಅಂತ ಅಂದ್ಬಿಟ್ಟು ನನ್ನ ತಮ್ಮಂಗೆ ಒಂದು ಗೇಮ್ ಥರ ಆಡಿಸ್ತಾ ಇದ್ದೀನಿ. ಅಂದರೆ ಚೂಸ್ ಬಿಟ್ವೀನ್ ಅನ್ನೋ ಥರ ನಾನು ಆಪ್ಷನ್ಸ್ ಕೊಡ್ತೀನಿ. ಆ ಎರಡಲ್ಲಿ ಏನು ಚೂಸ್ ಮಾಡ್ತಾನೋ ಅದನ್ನು ಅವ್ನಿಗೆ ಕೊಡಿಸ್ತೀನಿ, ಇಲ್ಲ ಆ ಪ್ಲೇಸಿಗೆ ಅವನ್ನ ಕರ್ಕೊಂಡು ಹೋಗ್ತೀನಿ ಅನ್ನೋ ಥರ ಗೇಮ್ ಆಡೋಣ ಅಂದ್ಕೊಂಡಿದ್ದೀನಿ. ಸೊ ಏನೋ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಪ್ರಿಪೇರ್ ಆಗಿದ್ದೀನಿ. ಲೆಟ್ಸ್ ಸಿ. ಫಸ್ಟು ಮಾತಾಡ್ಸೋಣ ಇದೆ ಅವನ್ನ. ಹಲೋ ಬ್ರೋ, ಹೇಗೆ ಅನಿಸ್ತಿದೆ 3 ತಿಂಗಳಾದ್ಮೇಲೆ ಬೆಂಗಳೂರಿಗೆ ಬಂದಿರೋದಕ್ಕೆ? ಹುಷಾರಿಲ್ಲ. ಅವನಿಗೆ ಬಂದಿದ ತಕ್ಷಣ ಒಂದು ರಾತ್ರಿಗೇನೆ ಫ್ಯಾನ್ ಹಾಕ್ಬಿಟ್ಟು ಮಲಗಿದ್ದಕ್ಕಾಗಲೇ ಅವನಿಗೆ ಹುಷಾರೇ ಇಲ್ಲ. ಮತ್ತು ಯಾವಾಗಲೂ ಹಾಗೆ ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ಬಂದರೂ ಅಷ್ಟೇ ಒಂದೆರಡು ದಿನ ಹುಷಾರೇ ಇರಲ್ಲ. ಇವಾಗ ವಾಪಸ್ ಇಲ್ಲಿಂದ ಅವ್ನು ಅಲ್ಲಿಗೆ ಹೋದ್ರೂ ಅಷ್ಟೇ, ಅಲ್ಲಿ ಹೋದ್ಮೇಲೆ ಆ ವೆದರಿಗೆ ಅಡ್ಜಸ್ಟ್ ಆಗೋದಕ್ಕೆ 1-2 ದಿನ ಟೈಮ್ ಬೇಕಾಗುತ್ತೆ. ಸೊ ಎಸ್, ಇವಾಗ ಗೇಮ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಗೈಸ್, ನಾನು ಚೂಸ್ ಮಾಡಿರೋದು ಫಸ್ಟ್ ಈ 2 ಪ್ಲೇಸ್ ಕಾಣಿಸ್ತಿದ್ಯಾ? ಸೊ ಫಸ್ಟ್ ಈ 2 ಪ್ಲೇಸ್ನ ಚೂಸ್ ಕಳ್ಳ ಬಂದು ನೋಡ್ತಿದ್ಯಾ? 2 ಪ್ಲೇಸ್ನ ಚೂಸ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಅವನೇ ಚೂಸ್ ಮಾಡಲಿ 2ರಲ್ಲಿ ಎಲ್ಲಿಗೆ ಹೋಗೋಣ ಅಂತ. ಲೆಟ್ಸ್ ಗೋ. ಕಾಣಿಸ್ತಿಲ್ಲ ತಾನೆ? ಹೇಳೋದು ಹಿಂಗೆ ಇಟ್ಕೊಬೇಕು ತಾನೆ. ನಿಂಗೆ ಕಾಣಿಸ್ತಾ ಇಲ್ಲ ತಾನೆ? ನಿಂಗೇನು ಕಾಣಿಸ್ತಿದ್ಯಾ ಅದು 2ರಲ್ಲಿ? ಏನು ಮಾಡಿದ್ರು ಕಾಣಿಸಲ್ಲ, ಬಗ್ಗೆಲ್ಲ ನೋಡಂಗಿಲ್ಲ. ಹಾನೆಸ್ಟಾಗಿ 2ರಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡಬೇಕು. ಬೇಗ. ಏನೇನಿದೆ ಆಪ್ಷನ್ ಅದು ಹೇಳಲ್ಲ ನಾನು. ನೀನು ಚೂಸ್ ಮಾಡಾದ್ಮೇಲೆ ಡೈರೆಕ್ಟ್ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಹೇಳ್ಬೇಕು. ಇಲ್ಲ, ನಾನು ಆಡಿಯನ್ಸಿಗೆ ತೋರಿಸಿದ್ದೀನಿ ಸಾಕು. ಯೋಚನೆ ಮಾಡಿ ಚೂಸ್ ಮಾಡು. ಸಮಥಿಂಗ್ ನ್ಯೂ ಇರ್ಬೋದು, ಇಲ್ಲ ಸಮಥಿಂಗ್ ವಿಚ್ ಯು ಲೈಕ್ ಅನ್ನೋದಿರ್ಬೋದು, ನಿಂಗೆ ಇಷ್ಟ ಆಗೋದಿರ್ಬೋದು. ಬೇಗ ಚೂಸ್ ಮಾಡು ಒಟ್ಟಿನಲ್ಲಿ. ಡೋಂಟ್ ಟೇಕ್ ಟು ಮಚ್ ಆಫ್ ಟೈಮ್. ಕಾಣಿಸ್ತಿಲ್ಲ ಅಲ್ವಾ? ಓಕೆ, ಬಚಾವಾಗೋದೆ. ಏನದು? ಸುಶಿ. ಅಂದ್ರೆ ಹೊಸದು ನೀನು ಟ್ರೈ ಮಾಡ್ಸೋಣ ಅಂತ ಅನ್ಕೊಂಡೆ. ನೋಡಿದ್ರೆ ವ್ಯಾಲಕ್ ಗೈಸ್, ಅವ್ನು KFC ಚೂಸ್ ಮಾಡಿದ್ದಾನೆ. ಓಕೆ, ಯಾವ್ದು ಚೂಸ್ ಮಾಡಿದ್ದಾನೋ ಅವನಿಗೆ ಅದನ್ನೇ ಕರ್ಕೊಂಡೋಗಿ ಕೊಡ್ಸೋದು. ಸೊ KFCಗೆ ಹೋಗೋಣ ಇವಾಗ. ತುಂಬ ಆರ್ಡ್ರ್ ಮಾಡ್ತಾ ಇದ್ದಾನೆ ಏನೇನು ಬೇಕು ಅಂತ KFCಲಿ. ಸೊ ಎಸ್ ಗೈಸ್, ಇವಾಗ ಆರ್ಡರ್ ಮಾಡಿದ್ದೆಲ್ಲ ಬಂದಿದೆ. ಸ್ನ್ಯಾಪ್ ಕಳ್ಸೋದ್ರಲ್ಲಿ ಬಿಸಿ ಆಗಿದ್ದಾನೆ ಹುಡುಗ. ಮತ್ತು ಸ್ನ್ಯಾಪೇ. ಸೊ ಎಸ್ ಗೈಸ್, ಇವಾಗ KFCಲೆಲ್ಲ ತಿಂದಾಗಿದೆ. ನೀರು ಆಯಿತು ನೋಡು, ಎಲ್ಲ ಮುಗ್ದಿದೆ. ಆ್ಯಂಡ್ ಸೊ ನೆಕ್ಸ್ಟ್ ಯಾವುದು ಅಂದರೆ ನಾನು ಚೂಸ್ ಮಾಡಿರೋದು ಇದು. ಆ್ಯಂಡ್ ಕಾಣಿಸ್ತಾ ಇದೆಯಾ? ಇದೆರಡು ನಾನು ಚೂಸ್ ಮಾಡಿದ್ದೀನಿ. ನೋಡೋಣ ಅವನು 2ರಲ್ಲಿ ಯಾವ್ದು ಚೂಸ್ ಮಾಡ್ತಾನೆ ಅಂತ. ಯಾವ ಚೂಸ್ ಮಾಡ್ತೀಯೋ ಅದೇ, ಆಮೇಲೆ ಚೇಂಜ್ ಮಾಡು ಅನ್ನಂತೆಲ್ಲ ಏನಿಲ್ಲ. ಭೀಮಾ ಅವ್ನು ಆ್ಯಕ್ಚುಲಿ ಬೆಳಗ್ಗೆಯಿಂದ ಕೇಳ್ತಾ ಇದ್ದ, ಆಯಿತಾ, ಲೈಕ್ ಭೀಮಾ ಮೂವಿ ಇದೆಯಾ ಅಂತ. ನಾನು ಪೈರಸಿ ಎಲ್ಲ ನೋಡೋಂಗಿಲ್ಲ ಅಪ್ಪು, ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತೆಲ್ಲ ಹೇಳ್ತಾ ಇದ್ದೆ. ನಾನು ಆ್ಯಕ್ಚುಲಿ ಬೆಳಗ್ಗೆ ಕೇಳಿದ್ದ ಭೀಮಾ ಮೂವಿ ನೋಡ್ಕೊಂಡು ಬಂದ ಅಂತ. ಅದು ಇನ್ನೊಂದು ಮೂವಿ ಗಣೇಶ್ ಮೂವಿ ಇತ್ತು. ಓಕೆ, ಭೀಮಾ ನಾನೊಂದ್ಸಲಿ ಹೋಗಿದ್ದೀನಿ, ಇನ್ನೊಂದ್ಸಲಿನೂ ಹೋಗೋಣ. ಹೋಗ್ತಾ ಇರೋದು ಭೀಮಾ ಮೂವಿ ನೋಡೋಕ್ಕೆ ನವರಂಗಗೆ. ಬಟ್ ಫುಲ್ ಅಣ್ಣ ಏನು ಕೇಳ್ತಾನೋ ಎಲ್ಲ ಅವನಿಗೆ ಇವತ್ತು ಫುಲ್ ಲಾಟ್ರಿ. ನೆನೆ ಬಂದಾಗ ಹಂಗೆ ಕೇಳ್ತಾ ಇದ್ದ, ಭೀಮಾ ಮೂವಿ ನೋಡಿದ್ಯಾ ಅಂತ. ಇವತ್ತು ಕರೆಕ್ಟ್ ಭೀಮಾ ಮೂವಿನೇ ಚೂಸ್ ಮಾಡಿದ್ದಾನೆ. ನಾನು ಇನ್ನೊಂದು ಚೂಸ್ ಮಾಡಲಿ, ಗಣೇಶ್ ಮೂವಿ ಇದೆಯಲ್ಲ ಅದನ್ನು ಚೂಸ್ ಮಾಡಲಿ. ನಾನು ಹೇಗೋ ಅದನ್ನು ನೋಡಿರಲಿಲ್ಲ, ಅದನ್ನು ಚೂಸ್ ಮಾಡಲಿ ಅಂತ ಅಂದ್ಕೊಂಡೆ, ಅದನ್ನು ಚೂಸ್ ಮಾಡಲಿಲ್ಲ. ಬೆಳಗ್ಗೆ ಸುಶಿ ಚೂಸ್ ಮಾಡಲಿ ಅಂದ್ಕೊಂಡೆ, KFC ಚೂಸ್ ಮಾಡಿದೆ. ನಾನು ಅಂದ್ಕೊಂಡಂಗೆ
ಆಗ್ತಾ ಇಲ್ಲ ಅವ್ನು ಅನ್ಕೊಳಕ್ಕೆ ಆಗ್ತಾಯಿದೆ. ಇಟ್ಸ್ ಓಕೆ, ಅವ್ನು ಚೂಸ್ ಮಾಡಿದ್ದು ಏನೇ ಇರಲಿ, ಇವತ್ತು ಅವನದೇ, ಅವ್ನಿಗೆ ಏನು ಬೇಕೋ ಎಲ್ಲ ಇವತ್ತು ಹ್ಯಾಪಿ. ಎಕ್ಸ್ಪ್ರೆಸ್ ಮಾಡಲ್ಲ ಗೈಸ್, ನಮ್ಮನೆ ಗಂಡ್ಮಕ್ಳೇ ಅಷ್ಟು, ಯಾರು ಏನೂ ಎಕ್ಸ್ಪ್ರೆಸ್ ಮಾಡಲ್ಲ. ಮನ್ಸಿಗೆ ಖುಷಿ ಆದರೂ ಅಷ್ಟೇ, ಅದನ್ನ ತೋರಿಸ್ಕೊಳಲ್ಲ. ನಾವು ಹಂಗಲ್ಲ. ಸೊ ಗೈಸ್, ನವರಂಗ್ ಥಿಯೇಟರಲ್ಲಿ ಭೀಮಾ ಮೂವಿ ನೋಡೋಣ ಅಂತ ಬಂದಿದ್ವಿ. ಬಟ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್. 1 ಗಂಟೆಗೆ ಶೋ ಸ್ಟಾರ್ಟ್ ಆಗಬೇಕಾಗಿತ್ತು. ಆಲ್ಮೋಸ್ಟ್ ಒಳಗಡೆ ಬಿಟ್ಟಿದೆ ನಮಗೆ 1:10 or 1:11 ಆಗಿತ್ತು. ಅಲ್ಲಿಂದ 3/4 ಅವರ್ ಕಾಯ್ದಿದ್ದೀವಿ ಶೋ ಸ್ಟಾರ್ಟ್ ಆಗೋಕ್ಕೆ. ಬಟ್ ಶೋ ಸ್ಟಾರ್ಟ್ ಆಗಲಿಲ್ಲ. ಆ್ಯಂಡ್ ಇವಾಗ ನೋಡಿದ್ರೆ ವಾಪಸ್ ಬಂದ್ಬಿಟ್ಟು ಅಲ್ಲಿ ನೋಡಿ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ವಾಪಸ್ ರೀಫಂಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಶ್ ಕೊಟ್ಟು ಟಿಕೆಟ್ ತೊಗೊಂಡಿರೋರು ಓಕೆ, ಆದರೆ ನಾವು ಆನ್ಲೈನ್ ಬುಕ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ನಮ್ದು ಏನಾಗುತ್ತೆ ಅಂತ ಗೊತ್ತಿಲ್ಲ. ರೀಫಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬುಕ್ ಮೈ ಶೋ ಅಲ್ಲಿ ನಾನು ಬುಕ್ ಮಾಡ್ಕೊಂಡು ಬಂದಿದ್ದು. ನೋಡೋಣ ಏನು ಮಾಡ್ತಾರೆ. ಸಖತ್ ಬೇಜಾರಾಗ್ತಾಯಿದೆ ಮೂವಿ ಕ್ಯಾನ್ಸಲ್ ಆಗಿದ್ದು. ಬಟ್ ಓಕೆ, ರೀಫಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಟಿಕೆಟ್ ರೈಸ್ ಮಾಡಬೇಕು ಅಂತ. ನೋಡೋಣ ಏನಾಗುತ್ತೆ ಅಂತ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಗೇಮ್ನ. ಬೇಜಾರಲ್ಲಿದ್ದರೆ ಡೇ ಫುಲ್ ಹಂಗೆ ಇರುತ್ತೆ. ಹಾಗಾಗಿ ಲೆಟ್ಸ್ ಕಂಟಿನ್ಯೂ ದ ಗೇಮ್. ಗೈಸ್, ನೆಕ್ಸ್ಟ್ ನಾನು ಸೆಲೆಕ್ಟ್ ಮಾಡಿರೋದು ಇದು ಮತ್ತು ಈ ಪ್ಲೇಸು. ಸೊ ನೋಡೋಣ ಅವ್ನು ಯಾವ್ದು ಚೂಸ್ ಮಾಡ್ತಾನೆ ಅಂತ. ಚೂಸ್ either of one. ಐಸ್ ಕ್ರೀಮ್. ಓಕೆ, ಇಟ್ಸ್ ಟೈಮ್ ಫಾರ್ ಐಸ್ ಕ್ರೀಮ್. ನಾವು ಕಾರ್ನರ್ ಹೌಸ್ ಮಲ್ಲೇಶ್ವರಂಗೆ ಹೋಗಬೇಕು. ಸೊ ಲೆಟ್ಸ್ ಗೋ. ಅಪ್ಪೋ ಸೊ ಎಸ್, ಇವಾಗ ಕಾರ್ನರ್ ಹೌಸಲ್ಲಿ ತಿನ್ಕೊಂಡು ಬಂದ್ವಿ. ಹೆಂಗೆ ತಪ್ಪು ಚೆನ್ನಾಯ್ತಾ? ಕೋಲ್ಡ್ ಆಗಿದೆ. ಅವನಿಗೆ ಹೋಗ್ಬಿಟ್ಟು ಐಸ್ ಕ್ರೀಮ್ ಕೊಡ್ತಿದ್ದೀನಿ ನಾನು. ಹೊಟ್ಟೆ ತುಂಬ ಹೋಯ್ತದೆ. ನಾನು ಹೈಟ್ ಇಲ್ಲ, ನಾನೇನು ಮಾಡಲಿ? ನನಗೆ ಎಷ್ಟಾಗುತ್ತೋ ಅಷ್ಟು ರೀಚ್ ಆಗುತ್ತೋ ಅಷ್ಟು ಹಿಡಿತೀನಿ. ಖುಷಿ ಆಯ್ತಾ? ಇಷ್ಟ ಆಯ್ತಾ? ಇವಾಗ ನಂಗೆ ಅದೊಂದು ಮೂವಿದೊಂದು ಆ ಥರ ಆಗಲಿಲ್ಲ ಅಂದಿದ್ರೆ ಚೆನ್ನಾಗಿರ್ತಿತ್ತು. ಸ್ವಲ್ಪ ಇಲ್ಲ ನೋಡೋಣ. ಇಲ್ಲ ಅಟ್ಲೀಸ್ಟ್ ಅವ್ನ ಫ್ರೆಂಡ್ಸ್ ಜೊತೆ ಆದರೂ ಹೋಗ್ಬಿಟ್ಟು ಬರಲಿ. ಆ್ಯಂಡ್ ನೋಡುವ ನೆಕ್ಸ್ಟ್ ಏನು ಪ್ಲ್ಯಾನು. ನನ್ನ ತಲೆಯಲ್ಲಿ ಇದ್ದಿದ್ದು ಎಷ್ಟು ಮಾಡಿದ್ದೀನಿ, ನೆಕ್ಸ್ಟ್ ಏನು ಅಂತ ತಲೆ ಓಡ್ತಾ ಇಲ್ಲ. ನೋಡುವ ಏನಾದ್ರು ಥಾಟ್ ಬರುತ್ತಾ ಅಂತ. ಸೊ ಎಸ್, ಇವಾಗ ತಮ್ಮ ಒಂದು ಸ್ಲೈಡ್ಸ್ ಬೇಕು ಅಂತ ಹೇಳಿದ್ದ. ಹಾಗಾಗಿ ಪಿಕ್ಕಿಂಗ್ ಆಪ್ಷನ್ ಎಲ್ಲ ಏನಿಲ್ಲ, ಸುಮ್ಮನೆ ಅವ್ನಿಗೆ ಏನು ಸ್ಲೈಡ್ಸ್ ಬೇಕು ಅಂತ ಕೇಳಿದ್ದು ಅದನ್ನು ಕೊಡ್ಸೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಲೂಲು ಮಾಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ತೊಗೊಳ್ತಾನಂತೆ. ಸೊ ಲೆಟ್ಸ್ ಗೋ. ಹಂಗೆ ನಂಗೇನಾದರೂ ಬೇಕಾಗುತ್ತಾ, ಸ್ವಲ್ಪ ನಂಗೇನಾದ್ರು ಬೇಕಾಗಿರೋದು ಸಿಗುತ್ತಾ ಅಂತ. ಎಸ್ ಗೈಸ್, ತೊಗೊಂಡಿದ್ದಾನೆ. ಅವ್ನಿಗೆ ಏನೇನು ಬೇಕೋ ಸ್ಲೈಡ್ಸ್ ಅಂತ ಹೇಳ್ದ. ಬಟ್ ಸ್ನೀಕರ್ಸ್ ತೊಗೊಂಡ. ಅಲ್ಲಿ ತೊಗೊಂಡಿದ್ದಾನೆ. ಸೊ ಸ್ಲೈಡ್ಸ್ ಅಂದ್ಬಿಟ್ಟು ಸ್ನೀಕರ್ಸ್ ತೊಗೊಂಡಿದ್ದಾನೆ. ಓಕೆ, ಅವ್ನಿಷ್ಟ, ಅವ್ನಿಗೆ ಏನು ಬೇಕೋ ತೊಗೊಂಡ. ನಂಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಈ ಲವ್ ಶೂಸ್. ಓಕೆ, ಈ ಸ್ಯಾಟಿಸ್ಫೈಡ್ ಅಲ್ಲ, ಈಸ್ ಹ್ಯಾಪಿ. ಸೊ ಅಷ್ಟೇ ಬೇಕಾಗಿದ್ದು. ಅವ್ನಿಗೆ ಇಷ್ಟ ಬಂದು ತೊಗೊಂಡಿದ್ದಾನೆ. ಆ್ಯಂಡ್ ಇನ್ನೇನೋ ತಿಂತೀಯಪ್ಪ? Starbucks. Let's go home. He's done. He wants to go home. ಸರಿ, ಹೋಗೋಣ ಮನೆಗೆ. ಐ ಹೋಪ್ ಈಸ್ ಹ್ಯಾಪಿ. ನೋಡೋಣ ಏನಂತ. ನಮ್ಮಮ್ಮ ಏನಂತಾರೋ ಗೊತ್ತಿಲ್ಲ. ಇಷ್ಟೊಂದೆಲ್ಲ ಖರ್ಚು ಮಾಡಿರೋದಕ್ಕೆ. ಇದೇ ಮನೆಗೆ ಹೋದ್ಮೇಲೆ ನಮಗೆ. ಸೊ ಲೆಟ್ಸ್ ಸಿ. ಸೊ ಎಸ್ ಗೈಸ್, ಇವಾಗ ತಾನೇ ಮನೆಗೆ ಬಂದ್ವಿ. ಸಖತ್ ಟಯರ್ಡ್ ಆಗಿದ್ದೀವಿ ಇಬ್ರು. ಕಾಲೆಲ್ಲ ನೋವ್ತಾ ಇದೆ. ಆ್ಯಂಡ್ ಹೋಪ್ ಅವನಿಗೆಲ್ಲ ಇಷ್ಟ ಆಗಿದೆ ಅಂತ ಅನಿಸುತ್ತೆ ಇವತ್ತಾಗಿದ್ದು. ಹೆಂಗೆ ಅನ್ನಿಸ್ತು? ಇಷ್ಟ ಆಯ್ತಾ? ಹೇಳೇನಾದರೂ ಹೇಳು. ಏನು ಅನ್ನಿಸ್ತು? ಖುಷಿ ಆಯ್ತು. ಡಿಫ್ರೆಂಟ್ ರಾಖಿ ಸೆಲೆಬ್ರೇಷನ್ ಹಿಂಗಿತ್ತು. 1 ವರ್ಡ್ ಆನ್ಸರ್ ಕೊಟ್ಬಿಡ್ತಾನೆ. 5 ಮಾರ್ಕ್ಸ್ ಕೇಳಿದ್ರೆ 1 ಮಾರ್ಕ್ಸ್ ಆನ್ಸರ್ ಮಾಡ್ತಾನೆ. ವೇಸ್ಟ್ ಉನ್ನ ಕೇಳೋದು. ಓಕೆ, ಅವನಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅವನು ಹೇಳಿದ್ದಾನೆ ಇಷ್ಟ ಆಗಿದೆ ಅಂತ. ಸೊ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ. ಇನ್ನೂ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ಏನು ಡಿಫ್ರೆಂಟಾಗಿ ಮಾಡ್ಬೋದಿತ್ತು ಈ ವಿಡಿಯೋದಲ್ಲಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ನಾನು ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡಿದ್ದೆ. ಆ್ಯಂಡ್ ನನಗೆ ಅಷ್ಟೊಂದು ಯೋಚನೆ ಮಾಡೋದಕ್ಕೂ ಆಗಲಿಲ್ಲ.
ಸೊ ಇನ್ನೂ ಏನಾದರೂ ಯೂನಿಕಾಗಿ ಮಾಡ್ಬೋದಿತ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಹೇಗಿತ್ತು ಅಂತಲೇ ಕಮೆಂಟ್ ಮಾಡಿ ತಿಳಿಸಿ. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.